ಹೆಲೋ ಎವ್ರಿವನ್, ಪ್ಲೀಸ್ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನಾನು ನಿಮ್ಮ ಜೊತೆ ಒಂದು ಸ್ಪೆಷಲ್ ಬ್ಲಾಗನ್ನು ಶೇರ್ ಫ್ರೆಂಡ್ಸ್, ಮಾಡ್ಕೊಳ್ತಾ ವೆಲ್ಕಮ್ ಟು ಇದ್ದೀನಿ. ಕಾವ್ಯಸ್ ಕಿಚನ್ ಆ್ಯಂಡ್ ಬ್ಲಾಗ್. ಸೊ ಇವತ್ತಿನ ಒಂದು ಸ್ಪೆಷಲ್ ಬ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ನ ಹಸ್ಬೆಂಡ್ ಇದು ಚಿಕ್ಕಮ್ಮನ ಮನೆ, ಅಂದರೆ ನಾನು ಅತ್ತೆ ಮಾವನ ಮನೆ ಬಂದಿದ್ದೇನೆ. ಚಿಕ್ಕಮ್ಮನ ಮನೆ ಅಂತ ಹೇಳಿದ್ರೆ ನಾನು ಹಬ್ಬಿದ್ದು ಅವ್ರ ಅಮ್ಮನ ತಂಗಿ ಮನೆ. ಸೊ ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಹಾಗೆ ಗಣ ಹೋಮ ಇತ್ತು. ಸೊ ಅವ್ರದ್ದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದ ಕಾರಣ ಸೊ ನಾನು ಇಲ್ಲಿ ಬಂದಿದ್ದೇನೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಶೃಂಗೇರಿ ನಂತರ ಜಯಪುರದ ಹತ್ರ ತೆಂಗಿನ ಮನೆ ಅಂತ ಹೇಳಿ ಅಲ್ಲಿ ನಮ್ಮ ಅತ್ತೆ ಮನೆ ಇತ್ತು. ಹಾಗೆ ನನ್ನ ಹಸ್ಬೆಂಡ್ ಇದ್ದಾರೆ. ಹಾಯ್ ಹೇಳಿ. ಹಾಯ್. ಹಾಗೆ ಸತ್ಯನಾರಾಯಣ ಪೂಜೆಯ ಸ್ವಲ್ಪ ವೀಡಿಯೋಸ್ ಮಾಡಿದ್ದೀನಿ, ಹಾಗೆ ಗಣಹೋಮನ ವೀಡಿಯೋಸ್ ಕೂಡ ಮಾಡಿದ್ದೀನಿ. ಸೊ ಅದರ ವೀಡಿಯೋಸ್ ಕೂಡ ನಾನು ನಿಮ್ಮ ಜೊತೆ ಫ್ರೆಂಡ್ ಇದು ಕಸಿನ್ ಸಿಸ್ಟರ್ಸ್ನವರೆಲ್ಲ ತುಂಬ ಜನ ಇದ್ದಾರೆ. ಸೊ ಅವರನ್ನು ಕೂಡ ನಾನು ನಿಮ್ಮ ಜೊತೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀನಿ. ಸೊ ತೋರಿಸ್ತೀನಿ. ಸ್ವಲ್ಪ ಎಲ್ಲರೂ ಚಳಿ ಹೇಳಬೇಕಂತ ಹೇಳಿದರೆ ತುಂಬ ಚೆನ್ನಾಗಿದೆ ವೆದರ್. ಯಾಕಂದರೆ ನಮ್ಮದು ಮಂಗಳೂರು ಆಗಿರೋದ್ರಿಂದ ತುಂಬಾ ಹೀಟ್ ಇರುತ್ತೆ, ಬಟ್ ಇಲ್ಲಿಯ ವೆದರ್ ತುಂಬಾ ತಂಪು, ತುಂಬಾ ಕೋಲ್ಡ್ ಅಂತ ಹೇಳಿ. ಸೊ ಇಲ್ಲಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಇಡ್ಲಿ ಹಾಗೂ ಸಾಂಬಾರ್ ಇತ್ತು, ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ಪುರೋಹಿತರು ಹೋಮದ ಕುಂಡನ ಪ್ರಿಪ್ರೇಷನ್ ಮಾಡ್ತಾ ಇದ್ರು. ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಾ ಇದ್ದಾರೆ ಅಂತ ಹೇಳಿ. ಸೊ ಇದು ನೋಡಿ, ಈ ರೀತಿ ಒಂದು ಬಾಟ್ಲಲ್ಲಿ ರಂಗೋಲಿ ಪುಡಿನ ತುಂಬಿಸ್ಕೊಂಡು ನೋಡಿ ಈ ರೀತಿ ಡಿಸೈನ್ಸ್ನ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು, ತುಂಬಾ ಕ್ವಿಕ್ಕಾಗಿ ಮಾಡ್ತಾಯಿದ್ರು. ಸೊ ನೋಡ್ತಾ ಇರ್ಬೋದು, ನಿಮಗೆ ಈ ರೀತಿನೂ ಐಡಿಯಾ ಈಸಿಯಾಗಿರುತ್ತೆ ರಂಗೋಲಿ ಮಾಡೋದಕ್ಕೆ, ರಂಗೋಲಿ ಬಿಡಿಸೋದಕ್ಕೆ. ಸೊ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇರೋದಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಒತ್ತಿ. ಯಾಕಂತ ಹೇಳಿದರೆ ನಿಮಗೆ ನಾನು ನೆಕ್ಸ್ಟ್ ಹಾಕುವಂಥ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ ಬೆಲ್ ಐಕನನ್ನು ಒತ್ತಿದರೆ ನನ್ನ ಹೊಸ ವಿಡಿಯೋಗಳ ಹಾಕಿರುವಂಥ ಅಪ್ಡೇಟ್ಸ್ಗಳು ಸಿಗುತ್ತೆ. ಆದಷ್ಟು ಜನರಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ, ಎಷ್ಟು ಕ್ವಿಕ್ಕಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಲಾಸ್ಟ್ ಎಲ್ಲ ಪ್ರಿಪ್ರೇಷನ್ ಆದ ನಂತರ. ಸೊ ಇವಾಗ ಇಲ್ಲಿ ಗಣಹೋಮ ಪೂಜೆ ಆಗ್ತಾ ಇದೆ. ಸೊ ಇಲ್ಲಿ ಇವಾಗ ಆಗಿದೆ. ಸೊ ಗಣಹೋಮ ಪೂಜೆ ಇಲ್ಲಿ ಸಂಪನ್ನ ಆಗಿದೆ. ಸೊ ಇವಾಗ ಇಲ್ಲಿ ಸತ್ಯನಾರಾಯಣ ಪೂಜೆಗೆ ದೇವರಿಗೆ ಶೃಂಗಾರ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ದೇವರು. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನೋಡಿ, ಇವತ್ತು ನನ್ನ ಅತ್ತೆ ಮನೆ ಬಂದಿದ್ದೇನೆ, ಅಂದರೆ ನನ್ನ ಹಸ್ಬೆಂಡ್ ಇದು ಚಿಕ್ಕಮ್ಮನ ಮನೆ. ಸೊ ಇವತ್ತು ಸ್ಪೆಷಲ್ ಆಗಿ ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಅದರ ಲೆಕ್ಕದಲ್ಲಿ ಗಣಹೋಮ ಹಾಗೆ ಸತ್ಯನಾರಾಯಣ ಪೂಜೆ ಇತ್ತು. ಹಾಯ್ ಮಾಡಿಯುತ್ತೆ ಆಗ್ತಾ ಇದೆ, ಬಿಕಾಸ್ ಫಸ್ಟ್ ಟೈಮ್ ಕ್ಯಾಮರಾ ಫೇಸ್ ಮಾಡ್ತಾ ಇದ್ದಾರೆ. ಓಕೆ, ಈಗ ಹೇಳಿ. ಇದು ನನ್ನ ಸೊಸೆ ಕಾವ್ಯನದ್ದು ಚಾನೆಲ್. ಅವಳ ಚಾನೆಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಸಪೋರ್ಟ್ ಮಾಡಿ. ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾ ವ್ರತ ಪೂಜಾರಾಧನ ಮಂಗದ ಗುರು ಗಣಪತಿ ಆರಾಧನ ಮಂಗದ.
ಇವಾಗ ಇಲ್ಲಿ ಸತ್ಯನಾರಾಯಣ ಪೂಜೆ ಆಗ್ತಾ ಇದೆ. ಸೊ ಇಲ್ಲಿ ನನ್ನ ಹತ್ರ ಬೇರೆ ವೀಡಿಯೋಸ್ ಇರಲಿಲ್ಲ. ಸೊ ಇದು ಮಕ್ಕಳು ಮಾಡಿರೋ ವೀಡಿಯೋಸ್. ಸೊ ಅವ್ರಿಗೆ ಗೊತ್ತಿರಲಿಲ್ಲ ಇದು ಯಾವ ರೀತಿ ವೀಡಿಯೋಸ್ ಶೂಟ್ ಮಾಡಬೇಕಿತ್ತು ಅಂತ. ಸೊ ಹೊಸೊಬ್ಬರು ನನ್ನ ಚಾನಲ್ನ ನೋಡೋದಾದರೆ ಪ್ಲೀಸ್ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವ ಹೊಸ ವೀಡಿಯೋದ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. सहनो यशः सहनो ब्रह्मवर्चसम् अतातसगं हितायामुपनिषदं व्याख्यातवेदाः सन्धीयते प्रजया पशुभिः ब्रह्मवर्चसेनानाद्येन सुवर्गेण लोकेन यश्चन्द्रसा वृषभो विश्वरूपः चन्देभ्योऽमृता सम्भवोवः समेन्द्रो मेदयस्पृणोत् अमृतस्य देवदारणो भूयासम्. ವೆಲ್ಕಮ್ ಟು ಕಾವ್ಯಸ್ ಕಿಚನ್ ಆ್ಯಂಡ್ ಬ್ಲಾಗ್. ಸೊ ಇವತ್ತು ಒಂದು ಸ್ಪೆಷಲ್ ಡೇ ಅಂತಲೇ ಅನ್ಕೋಬೋದು. ನನ್ನ ಅತ್ತೆ ಮಾವ ಅಂದರೆ ನನ್ನ ಹಸ್ಬೆಂಡಿಗೆ ಚಿಕ್ಕಮ್ಮ ಚಿಕ್ಕಪ್ಪದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಅದರ ಸ್ಪೆಷಲ್ ಆಗಿ ಏನು ಹೇಳ್ಬೋದು ಸತ್ಯನಾರಾಯಣ ಪೂಜೆ ಹಾಗೂ ಗಣ ಹೋಮ ಫಂಕ್ಷನ್ ಇತ್ತು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಸತ್ಯನಾರಾಯಣ ಪೂಜೆ ಆಗಿರುವಂಥದ್ದು. ನಾನು ಅದರ ಗ್ಲಿಮ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದು ನನ್ನ ಅತ್ತೆ ಮಕ್ಕಳು ಅಂದರೆ ನನ್ನ ಹಸ್ಬೆಂಡಿದು ಕಸಿನ್ ಸಿಸ್ಟರ್ಸ್. ಸೊ ಇವರು ನನಗೆ ಏನು ಹೇಳ್ಬೋದು ಬೂಸ್ಟರ್ ಅಂತಲೇ ಹೇಳ್ಬೋದು ನನ್ನ ಚಾನಲ್ ಓಪನ್ ಮಾಡೋದಕ್ಕೆ. ಸೊ ಇವ್ರ ಪ್ರೋತ್ಸಾಹ ತುಂಬಾ ಇತ್ತು. ಹಾಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ 3 ಸಿಸ್ಟರ್ಸ್. ಇವರು 3 ಜನ ಅಕ್ಕ ತಂಗಿಯರು ತುಂಬಾ ಕ್ಯೂಟ್ ಇದ್ದಾರೆ. ಇವಾಗಲೂ ಹೇಳ್ಬೇಕಂದ್ರೆ ಅತ್ತಿಗೆ ಥರ ಟ್ರೀಟ್ ಮಾಡಲಿಲ್ಲ, ತುಂಬಾ ಫ್ರೆಂಡ್ಲಿ ಆಗಿದ್ದೇವೆ. ಸೊ ನೋಡಿ ನೀವು ಅವ್ರು ಏನು ಹೇಳ್ತಾರೆ ಕೇಳಿ. ಹಾಯ್, ದಿಸ್ ಇಸ್ ಹರ್ಷಿತಾ. ಪ್ಲೀಸ್ ಸಬ್ಸ್ಕ್ರೈಬ್ ಕಾವ್ಯಸ್ ಕಿಚನ್ ಆ್ಯಂಡ್ ಬ್ಲಾಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಹರ್. ನನ್ನ ಭಾವಿ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಅತ್ತಿಗೆಯ ಚಾನಲನ್ನು ಸಪೋರ್ಟ್ ಮಾಡಿ
ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇವಾಗ ನೋಡಿರ್ಬೋದು ನೀವು ನನ್ನ ಅತ್ತೆ ಫ್ಯಾಮಿಲಿ ಸ್ವಲ್ಪ ಮೆಂಬರ್ಸನ್ನು ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸೊ ಇನ್ನೂ ಕೆಲವರೆಲ್ಲ ವರ್ಕಲ್ಲಿ ಬ್ಯುಸಿ ಇದ್ದಾರೆ. ಸೊ ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಆದಷ್ಟು ಫ್ಯಾಮಿಲಿ ಮೆಂಬರ್ಸನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಮಗಳಿದ್ದಾಳೆ, ನನ್ನ ಮಗಳನ್ನ ನಾನು ಸೊ ನೋಡ್ತಾ ಇರ್ಬೋದು, ನನ್ನ ಮಗಳ ವೇಷ ನೋಡಿ ಫುಲ್ ಟಯರ್ಡ್ ಆಗಿದ್ದಾಳೆ. ಸೊ ಎಲ್ಲರ ಜೊತೆ ಆಟ ಆಡ್ಕೊಂಡು ನೀರಲ್ಲಿ ಆಡ್ಕೊಂಡು. ಸೊ ಹಾಯ್ ಮಾಡಿ ಆರುಶ್ರೀ, ಹಾಯ್. ಎಸ್, ನನ್ನ ಹಬ್ಬಿ ತುಂಬಾ ಬ್ಯುಸಿ ಆಗಿದ್ದಾರೆ. ಸೊ ನೋಡುವ, ನಾನು ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎಲ್ಲಿಯಾದರೂ ಒಳ್ಳೆ ಪ್ಲೇಸಸ್ ಇದ್ದರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಅಡುಗೆ ಭಟ್ರು ಮೆಣಸಿನ್ಕಾಯಿ ಬಜ್ಜಿನ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು ಅಡುಗೆ ಎಲ್ಲನೂ. ಸೊ ಮೆಣಸಿನ್ಕಾಯಿ ಬಜ್ಜಿನೂ ತುಂಬಾ ಸಖತ್ತಾಗಿತ್ತು. ಸೊ ಅದರ ಗ್ಲಿಮ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸು, ಇವತ್ತು ಏನೆಲ್ಲ ಊಟಕ್ಕೆ ಸ್ಪೆಷಲ್ ಐಟಮ್ ಇದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇಲ್ಲಿ ಉಪ್ಪಿನಕಾಯಿ ಇದೆ, ಹಾಗೆ ಕಾಯಿ ಹೋಳಿಗೆಗೆ ಕಾಂಬಿನೇಷನ್ ರಸಾಯನ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಸೊ ಒಂದ್ಸಲ ನಿಮ್ಮ ಮನೇಲಿ ಫಂಕ್ಷನ್ ಆದರೆ ಈ ರೆಸಿಪಿನ ಮಾಡಿ. ಹಾಗೆ ಇಲ್ಲಿ ಮೆಣಸಿನ್ಕಾಯಿ ಬಜ್ಜಿ, ಪೂರಿ, ಹಾಗೆ ಮಜ್ಜಿಗೆ. ಸೊ ಸಾಂಬಾರ್ ಊಟ ಆದ ನಂತರ ಮಜ್ಜಿಗೆ ಊಟ ಆಯಿತು. ಹಾಗೆ ಇಲ್ಲಿ ಕಡಲೆ ಗಶಿ, ಹಾಗೆ ಇಲ್ಲಿ ಒಂದು ಸ್ಪೆಷಲ್ ಅಂತ ಹೇಳಿದರೆ ಹುರುಳಿ ಕಟ್ಟಿನ ಸಾಂಬಾರ್ ಅಂತ ಇತ್ತು. ಸೊ ಇಲ್ಲಿ ಸಾಂಬಾರ್ ಇರಲಿಲ್ಲ, ಬಟ್ ಹುರುಳಿ ಕಟ್ಟಿನ ಸಾರಿತ್ತು. ಹಾಗೆ ಚುಕ್ಕು ಪಾಯಸ. ಸೊ ಇದೂ ತುಂಬಾ ಚೆನ್ನಾಗಿತ್ತು. ಸೊ ಇದರ ರೆಸಿಪಿನೂ ನಾನು ಬರುವ ದಿನಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಪೂರಿಗೆ ಇಲ್ಲಿ ಕುರ್ಮಾ ಇತ್ತು. ಸೊ ಇಲ್ಲಿ ಹಪ್ಪಳ ಹಾಗೂ ಬೀನ್ಸ್ ಪಲ್ಯ ಹಾಗೆ ಕೊತ್ತಂಬರಿ ಇತ್ತು. ಇದು ಸ್ಪೆಷಲ್ ಆಗಿತ್ತು, ಕಾರ್ನಲ್ಲಿ ಮಾಡಿರುವಂಥ ಕೊತ್ತಂಬರಿ. ಹಾಗೆ ಇಲ್ಲಿ ಕೊದ್ಲು, ಹಾಗೆ ವೈಟ್ ರೈಸ್. ಸೊ ಇಷ್ಟೆಲ್ಲ ಐಟಮ್ ಇತ್ತು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ.